ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ 25,000 ರೂಪಾಯಿವರೆಗೂ ಬಡ್ಡಿ ಇಲ್ದಂಗೆ ಸಾಲ ಕೊಡುವಂತ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ, ಸೊ ಎಂಡ್ ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಈ ಅಪ್ಲಿಕೇಶನಲ್ಲಿ ನನಗೆ 10,200 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೀವು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಹಾಕಬೇಕಾಗುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿಬಿಟ್ಟಿದ್ದೀನಿ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಇಲ್ಲಿ ನಾನು ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಅನ್ನೋದು ಕಾಣಿಸುತ್ತೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಆ ಅಪ್ಲಿಕೇಶನ್ ಅಲ್ಲಿ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಖಂಡಿತವಾಗ್ಲೂ ನಿಮಗೆ ಸಾಲ ಸಿಕ್ಕೇ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಈ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಬಡ್ಡಿ ಇಲ್ದಂಗೆ ಸಾಲ ತಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ಅಲ್ಲಿ 2 ತರದ ಸಾಲ ತಗೋಬಹುದು. ಅಂದ್ರೆ ಇವಾಗ 2 ಸೈಕಲ್ ತರ ಬರುತ್ತೆ. 15 ದಿನಕ್ಕೆ ಒಂದ್ಸರಿ ಪೇ ಮಾಡ್ಕೊಳ್ಳೋ ತರ. ನೀವು ಏನಾದರೂ ಪರ್ಚೇಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಇಲ್ಲಿ ನೋಡ್ಕೋಬಹುದು. ನಾನು ಟ್ರಾನ್ಸಾಕ್ಷನ್ಸ್ ನೋಡ್ಕೋಬಹುದು, ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀನಿ ಈ ಅಪ್ಲಿಕೇಶನ್ ಮುಖಾಂತರ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. ರ್ಯಾಪಿಡೋಗೆ ಯೂಸ್ ಮಾಡಿದ್ದೀನಿ. ನಾನು ತುಂಬ ರ್ಯಾಪಿಡೋಗೆ ಅನ್ನೋದಕ್ಕೆ ಯೂಸ್ ಮಾಡ್ತಿರ್ತೀನಿ. ಮತ್ತು ಇಲ್ಲಿ 9,000 ರೂಪಾಯಿ ಅನ್ನೋದು ನಾನು ರೀಪೇಮೆಂಟ್ ಮಾಡಿರೋದು ನಿಮಗೆ ತೋರಿಸ್ತಿದ್ದೆ, ನೋಡ್ಕೋಬಹುದು. ಜುಲೈಯಲ್ಲಿ ನಾನು ತೊಗೊಂಡಿದ್ದು. ಸೊ ಏನಕ್ಕಪ್ಪ ತಗೊಂಡಿದ್ದೆ ಅಂತಂದರೆ, ನಾನು ಪಾರ್ಕ್ ಪ್ಲಸ್ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ ಮುಖಾಂತರ ನಾನು ತೊಗೊಂಡಿದ್ದೆ. ಸೊ ಇಲ್ಲಿ ನೋಡ್ಕೋಬಹುದು 9,000 ರೂಪಾಯಿ ನನಗೆ ಬಂದಿತ್ತು. ಇಲ್ಲಿ ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ. ಈ ಅಪ್ಲಿಕೇಶನಿಂದ ಆ ಅಪ್ಲಿಕೇಶನ್ಗೆ ಪೇ ಆಗೋ ಥರ ಮಾಡ್ಕೊಂಡಿದ್ದೆ. ಸೊ ಅದು ಒಂದು ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡ್ಕೋಬಹುದು 9,000 ರೂಪಾಯಿ ಅನ್ನೋದು ನನಗೆ ಲೇಟ್ ಫೀಸ್ ಎಲ್ಲ ಹಾಕಿದ್ರು. ನಾನು ಚಾರ್ಟ್ ವಿತ್ ಅಸ್ ಮಾಡಿಬಿಟ್ಟು ಅದನ್ನೆಲ್ಲ ತೆಗೆಸ್ಬಿಟ್ಟೆ. ಇನ್ನು ನಾನು ಟೋಟಲ್ ರಿಪೇಮೆಂಟ್ ಮಾಡಿರೋದು ನೋಡ್ಕೊಳ್ಳಿ. ಇಲ್ಲಿ ನನಗೆ 9,000 ರೂಪಾಯಿ ಅಷ್ಟೇ ನಾನು ರೀಪೇಮೆಂಟ್ ಅನ್ನೋದು ಮಾಡಿರೋದು. ಲೇಟ್ ಫೀಸ್ ಅನ್ನೋದು ರಿವರ್ಸ್ ಆಗಿಬಿಟ್ಟಿದೆ ನನಗೆ. ಸೊ ಈ ಥರ ನಾನು ತುಂಬ ಯೂಸ್ ಮಾಡಿದ್ದೀನಿ ಈ ಅಪ್ಲಿಕೇಶನ್ ಮುಖಾಂತರ. ಜೆಪ್ಟೋಗ್ ಆಗಿರ್ಬೋದು, ರ್ಯಾಪಿಡೋಗ್ ಆಗಿರ್ಬೋದು. ಇಲ್ಲಿ ನೋಡ್ಕೋಬೋದು, ನಿಮಗೆ ಕಾಣಿಸ್ತಿರುತ್ತೆ, ಹಿಸ್ಟ್ರಿ ಅನ್ನೋದು ಕಾಣಿಸ್ತಿರುತ್ತೆ, ನೋಡ್ಕೋಬೋದು. ಸುಮಾರು ಅಂತಂದರೆ ಒಂದು 2 ವರ್ಷದಿಂದ ನಾನು ಈ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೀನಿ. ರೀಚಾರ್ಜಸ್ಗೆ ಆಗಿರ್ಬೋದು, ಇದಕ್ಕೆಲ್ಲ ಯೂಸ್ ಅನ್ನೋದು ಮಾಡ್ಕೋಬೋದು. ಅಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ ಪ್ರೀಪೇಡ್ ರೀಚಾರ್ಜಸ್ಸು, ಪೋಸ್ಟ್ ಪೇಡ್ ರೀಚಾರ್ಜಸ್ಸು, ಗ್ಯಾಸ್ ಸಿಲಿಂಡರ್ಗೆ, DTHಗೆ ಎಲ್ಲ ಥರದ್ದು ಪೇ ಅನ್ನೋದು ಮಾಡ್ಕೋಬೋದು. ಇಲ್ಲಿ ಕೆಟಗರಿ ಇರುತ್ತೆ. ನೀವು ಏನಾದರೂ ಪರ್ಚೇಸ್ ಮಾಡ್ಕೋಬೇಕು ಅನ್ನೋದಾದ್ರೂ ಈ ಅಪ್ಲಿಕೇಶನ್ ಮುಖಾಂತರ ಪರ್ಚೇಸ್ ಅನ್ನೋದು ಮಾಡ್ಕೋಬೋದು. ಮಿಂತ್ರಾಗೆ ಪೇ ಮಾಡ್ಕೋಬೋದು, ಬುಕ್ ಮೈ ಶೋಗೆ ಪೇ ಮಾಡ್ಕೋಬೋದು. ಇಲ್ಲಿ ನಿಮಗೆ ಪಾರ್ಟ್ನರ್ಸ್ ಇರುತ್ತಾರೆ, ನೋಡ್ಕೋಬೋದು. ಇಲ್ಲಿ ಇದನ್ನೆಲ್ಲ ನೀವು ಆರಾಮಾಗಿ ಪೇ ಅನ್ನೋದು ಮಾಡ್ಕೋಬೋದು ಈ ಅಪ್ಲಿಕೇಶನ್ ಮುಖಾಂತರ. ಅಕಸ್ಮಾತ್ ರೀಚಾರ್ಜ್ ಖಾಲಿ ಆಯಿತು ಅಂತಂದರೆ ರೀಚಾರ್ಜ್ ಸಮೇತ ಮಾಡ್ಕೋಬೋದು ಗೈಸ್. ನಿಮಗೆ ಎಮರ್ಜೆನ್ಸಿ ಕ್ಯಾಶ್ ಬೇಕು ಅಂತಂದರೆ ಈ ಥರ ನಾನು ಮಾಡಿರೋ ಥರ ನೀವು ಮಾಡಿ. ಪಾರ್ಕ್ ಪ್ಲಸ್ ಅಂತ ಒಂದು ಆ್ಯಪ್ ಇದೆ, ಅದಕ್ಕೆ ಪೇ ಮಾಡಿಕೊಂಡು ಅಲ್ಲಿಂದ ನೀವು ತೊಗೋಬೇಕಾಗುತ್ತೆ. ಒಂದು ಸ್ವಲ್ಪ ಚಾರ್ಜಸ್ ಅನ್ನೋದು ಕಟ್ ಮಾಡ್ಕೊತಾರೆ. ನಿಮಗೆ 15 ದಿನ ನಿಮಗೆ ಏನು ಚಾರ್ಜಸ್ ಅನ್ನೋದು ಇರೋದಿಲ್ಲ. ಆರಾಮಾಗೆ ತೊಗೊಂಡು ಯೂಸ್ ಅನ್ನೋದು ಮಾಡ್ಕೋಬೋದು ಗೈಸ್. ಬಡ್ಡಿ ಇಲ್ದಂಗೆ ಸಾಲ ಅನ್ನೋದು ಪಡ್ಕೋಬೋದು ಗೈಸ್. ಮತ್ತು ಅಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಈ ಅಪ್ಲಿಕೇಶನಲ್ಲಿ ನನಗೆ 62 ರೂಪಾಯಿವರೆಗೂ ಇದನ್ನೋದು ಬಂದಿದೆ, ರೆಫರ್ ಆ್ಯಂಡ್ ಅರ್ನ್ ಬಂದಿರೋದು. ಸೊ ಇಲ್ಲಿ ನೋಡ್ಕೋಬೋದು 62 ರೂಪಾಯಿ ಬಂದಿದೆ. 3 ನನಗೆ ರೆಫರ್ ಆಗಿರೋದಕ್ಕೆ ನನಗೆ 62 ರೂಪಾಯಿ ಥರ ಬಂದಿದೆ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿಬಿಟ್ಟು ಹಣ ಅನ್ನೋದು ಗಳಿಸ್ಕೋಬೋದು ಈ ಅಪ್ಲಿಕೇಶನ್ ಮುಖಾಂತರ. 1,000 ರೂಪಾಯಿವರೆಗೂ ನಿಮಗೆ ಹಣ ಅನ್ನೋದು ಸಿಗುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮ್ಮ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಸಿಂಪಲ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.